ನಮ್ಮ ಒಂದು ಕಿರು ಪ್ರಹಸನ. ಏನು ಪ್ರಹಸನದ ಹೆಸರು ಏನು ಅಂದ್ರೆ ಸಂಧ್ಯಾಕಾಲದ ಜೀವನ ಸುಗಮವೇ ಅನ್ನುವಂತ ಒಂದು ಟಾಪಿಕ್ ನೊಂದಿಗೆ ನಾವು ಮಾತಾಡ್ತಿದ್ದೀವಿ. ಇದರ ಒಂದು ನಿಮಗೆ ಪುಟ್ಟದಾಗಿ ನಾನು ಹೇಳೋದಾದ್ರೆ, ಏಜ್ ಆಗ್ತಾ 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 ಇದ್ದಾಗೆ ನಮ್ಗೆ ಏನಾಗತ್ತೆ ಅಂತಂದ್ರೆ, ನಾವು ಕಂಪ್ಲೀಟ್ಲಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಾವ್ ಎಷ್ಟೆಲ್ಲಾ ನಾವು ಅನುಭವ ಪಡೆದಿಲ್ವಾ, ನಾವ್ ಹೇಳ್ದಂಗೆ ಇವ್ರು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈಗಿನ ಒಂದು ಸ್ಥಿತಿ ಗತಿಯಲ್ಲಿ ನಾವೇನಿದ್ದೀವಿ ವಾಸ್ತವವಾಗಿ ನಾವೆಲ್ಲ ನಡ್ಕೊಳ್ಳುವಂತ ರೀತಿ. ಆದರೆ ಇದೆಷ್ಟು ಸಮಂಜಸ? ಒಂದು ಪ್ರಶ್ನೆ ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನ ಹುಟ್ಟಾಕೊಳ್ಬೇಕು. ಈ ಮೂಲಕ ನಾನು ಹೇಳ್ತಾ ಇರೋಂಥದ್ದು ಪ್ರತಿಯೊಂದಕ್ಕೂ ನೀವು ಪ್ರಶ್ನೆಯನ್ನು ಹುಟ್ಟಾಕೊಳ್ಳಿ. ನಂತರ ಎರಡನೇ ಪ್ರಶ್ನೆ, ಮಕ್ಕಳಿಗೆ ಮಾತ್ರ ನಮ್ಮನ್ನ ನೋಡ್ಕೋಬೇಕು, ಮಕ್ಕಳು ಮಾತ್ರ ನಮ್ಮನ್ನ ಗಮನಿಸ್ಬೇಕು, ಮಕ್ಕಳು ಮಾತ್ರ ನಮ್ಮನ್ನ ಮಾತಾಡಬೇಕು ಸರಿಯಾದ ರೀತಿಲಿ ಅಂತ ನಾವು ತಿಳ್ಕೊಳ್ಳೋದು ಕೂಡ ಒಂದು ವಿಧದಲ್ಲಿ ತಪ್ಪು. ಹಾಗೇನೆ ಮಕ್ಕಳು ಕೂಡ ಹಿರಿಯರನ್ನ ನೋಡ್ಕೊಳ್ಳುವಂತ ಅಷ್ಟೇ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಎಲ್ಲರೂ ಕೂಡ ಅವರ ಆದ್ಯ ಕರ್ತವ್ಯ. ಯಾಕೆಂದ್ರೆ ಹುಟ್ಟಿದ ಕೂಸಿಂದ ಹಿಡಿದು ಇಷ್ಟು ಬೃಹದಾಕಾರವಾಗಿ ಬೆಳೆಯೋ ಹಂತದವರೆಗೆ ನಮ್ಮ ತಂದೆ ತಾಯಿ ನಮ್ಮನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಅವ್ರನ್ನ ಕೈ ಬಿಡದೆ ನಾವು ಖಂಡಿತವಾಗಿ ಅವ್ರನ್ನ ನೋಡ್ಕೊಳ್ಳೇಬೇಕಾದ ಒಂದು ಪರಿಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನಾವೆಲ್ಲರೂ ಈ ಒಂದು ವಿಷಯದ ಬಗ್ಗೆ ನಾವೊಂದು ಪುಟ್ಟ ಪ್ರಹಸನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಒಂದು ಮೈಕ್ಗಳನ್ನ ಮ್ಯೂಟ್ ಮಾಡ್ಕೋಬೇಕು. ಈಗ ನಾವು ಅಂದ್ರೆ ನಮ್ಮ ಟೀಮ್ನವರು ನಾವೇನಿದ್ದೀವಿ 6 ಜನ ನಾವು ಮಾತಾಡ್ತೀವಿ. ದಯವಿಟ್ಟು ನೀವು ಕೇಳುವಂತರಾಗಿ. ಹಾಗೆ ಈಗ ಒಂದು ಪುಟ್ಟ ಪ್ರಹಸನ, ಇದರಲ್ಲಿ ನಾವು ಭಾಗವಹಿಸ್ತಾ ಇರುವಂತಹ ಕಲಾವಿದರು ಯಾರ್ಯಾರು ಅಂತಂದ್ರೆ, ಮೊದಲನೇದಾಗಿ ಸತ್ಯೇಂದ್ರ ನಾರಾಯಣ್ ಸರ್, ದಯವಿಟ್ಟು ನಮಸ್ಕಾರ ಮಾಡಿ ಸರ್. ನಂತರ ಶಿವಕುಮಾರ್ ಸರ್, ಆಮೇಲೆ ಶಾಂತ ಅವರ ನಂತರ ನಳಿನಾ ಅವರು. ಶಾಂತ ಅವರೇ ನಿಮ್ಮ ಓಪನ್ ಆಗ್ತಾ ಇಲ್ಲ. ಆಮೇಲೆ ಸಣ್ಣಗೌಡ್ರೆ ನಿಮ್ಮ ಓಕೆ ನಮಸ್ಕಾರ. ಹಾಗೂ ಶಾಂತ ಅವರೇ ಓಕೆ ನಮಸ್ಕಾರ ಮಾಡಿ. ನಂತರ ನಾನು ಮಾಲಿನಿ ರಾವ್, ನಾನು ಕೂಡ ಒಬ್ಳು ಕಲಾವಿದೆ, ಇದರಲ್ಲಿ ಪಾತ್ರ ವಹಿಸ್ತಾ ಇರುವಂತವ್ರು. ಸೊ ನಾವಿಷ್ಟು ಜನ ಸೇರ್ಕೊಂಡು ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ಬೇಕು ಅಂತ ಇಚ್ಛಿಸಿದೀವಿ. ಈಗ ಕಿರುಪ್ರಹಸನ ಸಂಧ್ಯಾಕಾಲದ ಜೀವನ ಸುಗಮವೇ, ಮೊದಲನೇ ದೃಶ್ಯ. ಅಯ್ಯೋ ನಡಿಯಕ್ಕಾಗ್ತಾ ಇಲ್ವೇ, ಸುಸ್ತಾಗ್ಬಿಟ್ಟಿದ್ಯಲ್ಲ, ಏನ್ ಮಾಡೋದಪ್ಪ. ಕಾವೇರಮ್ಮವ್ರೆ, ಮಲ್ಲಮ್ಮನವ್ರೆ ಈಗ ಬಂದ್ರಾ? ಅಯ್ಯೋ ಏನಾಯ್ತಪ್ಪ ನಿಮ್ಗೆ? ಯಾಕೆ ಈ ತರ ಆಡ್ತಿದ್ದೀರಾ? ನೀವು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಸುಸ್ತು ಕಣಪ್ಪ. ಬೆಳಿಗ್ಗೆಯಿಂದ ಕೆಲ್ಸ ತಿಂಡಿ ಮಾಡು, ಮೊಮ್ಮಕ್ಳು ನೋಡ್ಕೊ, ಅಡಿಗೆ ಮಾಡು, ಪಾತ್ರೆ ತೊಳಿ, ಕಸ ಮುಸ್ರೆ ಎಲ್ಲಾ ನೋಡಿದ್ರು ರಾತ್ರಿ ಹೊತ್ ಮಲ್ಕೊಳಕ್ ನನ್ಗೊಂದ್ ಬೆಡ್ ಇಲ್ಲ, ಒಂದೇನೂ ಇಲ್ಲ ಕಣವ ಸೌಲಭ್ಯ. ನಾನೆಲ್ಲೋ ಮೂಲೆ ಚಾಪೆ ಹಾಕೊಂಡ್ ಬಿದ್ಕೋತೀನಿ, ತುಂಬಾನೇ ಅನುಭವಿಸ್ತಾ ಇದ್ದೀನಿ. ಕಾಂತಮ್ಮರೇ, ನೀವ್ ಹೆಂಗಿದ್ದೀರಪ್ಪ? ಅಲ್ಲ ಮಲ್ಲಮ್ಮನವ್ರೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನ್ ಮಾಡೋದು ನೀವು ಎಲ್ಲಾರು ಅಕ್ಕಪಕ್ಕದ ಮನೆಯವರು, ಎಲ್ಲಾ ಒಂದೇ ವಯಸ್ಸಿನವ್ರು. ಏನಾಯ್ತು ಹೇಳಿ, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಹೇಳಿ ಮಲ್ಲಮ್ಮನವ್ರೆ, ಹೇಳಿ. ಯಾಕೆ ಏನಾಯ್ತು ಮಲ್ಲಮ್ಮನವ್ರೆ? ಮೊನ್ನೆ ಎಲ್ಲ ಪರವಾಗಿಲ್ಲ ಅಂತಿದ್ರಿ, ಹೋದ್ವಾರ ಎಲ್ಲ ಏನೋ ನಮ್ಗಿಷ್ಟ ಅವಕಾಶ ಕೊಡ್ತಾ ಇದಾರೆ ನೋಡು ಭಗವಂತ. ಇಲ್ಲಿ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋ ಅಂತದ್ದು ಒಂದ್ ಸ್ವಲ್ಪ ಹೊತ್ತಾದ್ರೂ ನಮಗ್ ಟೈಮ್ ಸಿಗತ್ತಲ್ಲ. ನೋಡಿ, ನಾನು ಎಷ್ಟು ವರ್ಷ ಸರ್ವಿಸ್ ಮಾಡ್ದೆ ಗೊತ್ತಾ? 60 ವರ್ಷ ಕಾಲ ದುಡಿದಿದ್ದೀನಿ. ನನ್ಗೆ ಇವಾಗ 70 ವರ್ಷ. ಇಷ್ಟು ಬೇಗ ನೋಡಿ ನಾವು ಮುದುಕರಾಗ್ಬಿಟ್ವಾ? ನಮ್ಮನ್ ಮುದುಕರು ಅಂತ ಮೂಲೆಗೆ ತಳಿತಾರಮ್ಮ. ತುಂಬಾ ನೋವಾಗುತ್ತೆ. ಎಷ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತಾ ನಾನು? ಎಲ್ಲ ಮಕ್ಕಳ ಹೆಸರಿಗೆ ಬರೆದ್ಬಿಟ್ಟು ನಾಮಿನಿ ಮಾಡಿಬಿಟ್ಟು ಈಗ ಒದ್ದಾಡ್ತಿದ್ದೀನಿ. ನನಗೆ ಸರಿಯಾಗಿ ನನ್ನ ಕೈಗೆ ದುಡ್ಡು ಬೇಕು. ನನಗೆ ಯಾವತ್ತೂ ಇನ್ನೊಬ್ಬರ ಮೇಲೆ ಅವಲಂಬಿಸಿ ಅಭ್ಯಾಸ ಇಲ್ಲ ನನಗೆ. ನಾನು ದುಡಿತಿದ್ದೆ ನೋಡಿ, ನನಗೆ ಅಭ್ಯಾಸ ಇಲ್ಲ.
ನಾನು ಹೋಗಿ ಏನೋ ಒಂದ್ ತಗೋಬೇಕು, ಒಂದ್ ಬಾಳೆಹಣ್ಣು ತಗೊಂಡ್ ತಿನ್ನೋಣ ಅಂದ್ರೂ ದುಡ್ಡಿಲ್ಲ. ನಾನು ಏನ್ ಮಾಡ್ಲಿ? ನೀವ್ ಯಾಕೆ, ಏನಾಯ್ತು ನಿಮ್ಗೆ? ಏನ್ ರೋಗ ಅಂತ ಹೇಳಿದ್ರು? ಡಾಕ್ಟರ್ ಹತ್ರ ಹೋಗಿದ್ರಲ್ಲ ಮಲ್ಲಮ್ಮನವ್ರೆ ನೀವು? ಏನಾಯ್ತು? ಕಣಪ್ಪ, ಏನೋ ಸಂಧು ಆತ ಅಂತೆ. ಓ, ಆರ್ಥ್ರೈಟಿಸು. ಆರ್ಥ್ರೈಟಿಸ್ ಬಂದಿದ್ಯಾ ನಿಮ್ಗೆ? ಅಯ್ಯೋ, ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಲ್ಲ. ಇದು ಮನೋರಾಗ ರೀ, ಮನೋರಾಗ ಇದು. ಅಯ್ಯೋ, ಏನ್ ಮಾಡೋದು? ನಮ್ಮ ಮನೆ ಬರ ನಾವೆಲ್ಲ ಒಂದೇ ಸ್ಥಿತಿಯಲ್ಲಿ ಇದಾರೆ. ನಿಮ್ದೇನ್ ವಿಷಯ ಕಾವೇರಮ್ಮನವ್ರೆ? ಅಯ್ಯೋ, ನಮ್ದೇನ್ ಹೇಳದ್ರಿ, ನಾನ್ ನೋಡಿದ್ರೆ ನಂಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ನನ್ಗೀಗ 75 ವರ್ಷ ರೀ. ಆಗ್ಲಿಂದ ಕೆಲಸ ಮಾಡಿ 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 ಸಾಕಾಗ್ ಹೋಗ್ಬಿಟ್ಟಿದೀನ್ರಿ. ಹೊರಗಡೆ ಎಲ್ಲೂ ಹೋದ್ರೆ ಏನೂ ಗೊತ್ತಾಗಲ್ಲ. ಮಕ್ಳ ಜೊತೆ ಎಷ್ಟು ಹೊಂದ್ಕೊಂಡು ಹೋದ್ರು ಕಷ್ಟ ರೀ. ವಯಸ್ಸಾದ್ಮೇಲೆ ಎಲ್ಲಾರ್ದು ಒಂದೊಂದ್ ಸಮಸ್ಯೆ ಕಣ್ರಿ. ವಯಸ್ಸಾದವ್ರ ಹಣೆ ಬರ ಎಲ್ಲ ಇಷ್ಟ ಏನೋ ಕಣ್ರಿ. ಏನೋ ನಾವೇ ಅಯ್ಯೋ, ಹಾಗ್ಯಾಕೆ ಅನ್ಕೋತೀರಾ? ವಯಸ್ಸಾದವ್ರ ಎಲ್ರ ಹಣೆ ಬರ ಇಲ್ಲ. ನಾವು ನಮ್ಗೆ ಅಂತ ಒಂದ್ ದುಡ್ಡು ಇಟ್ಕೋಬೇಕ್ರಿ. ಏನ್ ಮಾಡೋದು? ನಾನು ಬೇಗ ಹೋಗ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಏನೋ ಈ ನಡುವೆ ಎಲ್ಲ ನಂಗೆ ಕತ್ಲೆ ಬರುತ್ತೆ, ತುಂಬಾ ತಲೆನೋವು ಎತ್ಕೊಳುತ್ತೆ, ಕೈ ಕಾಲೆಲ್ಲ ನೋವು, ಸರಿಯಾಗಿ ಕೇಳ್ಸಲ್ಲ. ಎಷ್ಟೋ ಕಷ್ಟಪಡ್ತಿದ್ದೀನಿ ಗೊತ್ತಾ? ಅದಕ್ಕೆ ನನ್ನ ಮಗ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾನೆ, ಅಮ್ಮ ನೀನ್ ಮೊದ್ಲು ಹೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ನೀನು ರಕ್ತ ಪರೀಕ್ಷೆ ಮಾಡಿಸ್ಕೊಂಬ. ಅದ್ ಏನಾಗಿದೆಯೋ ಹಣೆ ಬರ ನಿನಗೆ, ನಮ್ಗೆ ಗೊತ್ತಿಲ್ಲ ಅಂತಾನೆ. ಅಯ್ಯೋ, ಏನ್ ಮಾಡೋದು? ಮೊದ್ಲು ಟೆಸ್ಟ್ ಮಾಡ್ಸಪ್ಪ. ಟೆಸ್ಟ್ ಮಾಡ್ಸಿ. ಆಯ್ತ್ರಿ, ನಾವೆಲ್ಲ ಮುಂದಿನ ವಾರ ಇಲ್ಲೇ ಪಾರ್ಕಲ್ಲಿ ಸಿಗೋಣ, ಆಯ್ತಾ? ಆಯ್ತು. ಬರ್ತೀನಪ್ಪ. ಓಕೆ, ಪ್ಲೀಸ್. ಅಯ್ಯೋ ಶಿವನೇ, ಎಂಥ ಕಾಲ ಬಂತಪ್ಪ ನಂದು. ಊರಾಗೆ ತಣ್ಣಕ್ ಹಂತ ಮಾಡ್ಕೊಂಡಿದ್ದೆ ಅಂತ ಪಟೇಲ್ರ ಮಂಥನ ನಂದು. ಎಲ್ಲಿ ಬಂತು ಮಗ ನೌಕರಿ ಮಾಡ್ತೇನೆ ಅಂತ ಸಿಟಿ ಕರ್ಕೊಂಬಂದ್ಬಿಟ್ಟ. ನನ್ ಕುಟುಂಬ ನೋಡಿದ್ರೆ ಹೋಗಿ 15-20 ವರ್ಷ ಆಯ್ತು. ಎಲ್ಲ ಮಗನ್ ಕೈಯಾಗಿರ್ಬೇಕು. ಮಗ ನೋಡಿದ್ರೆ ಮುಂಜಾನೆ ಹೋದೊಂದು ಸಂಚಿಕೆ ಬರ್ತಾನೆ. ಸೊಸಿ ಮಾಡಿಟ್ಟಿಂದ ಹಾಕ್ತಾಳೆ, ಅದ್ನೇ ತಿನ್ಬೇಕು. ತಂಗಳದ್ದು ತಿಂದು ತಿಂದು ಜೀವನ ಸಾಕ ಹೋಗೈತೆ. ಯಾರ ಹತ್ರ ಅಂತ ಹೇಳ್ಕೊಳ್ಳಿ ನನ್ ಕಷ್ಟ. ಅಯ್ಯೋ ಬನ್ನಿ ದತ್ತಣ್ಣರೇ, ಶಿವಕುಮಾರಣ್ಣರೇ ಬನ್ನಿ. ಏನ್ರಪ್ಪ ಜೀವನ ಸಾಕ ಹೋಗಿದೆ. ನಮಸ್ಕಾರ, ಬನ್ರಿ ದತ್ತಣ್ಣರೇ. ಮನೆಯಲ್ಲಿ ಆ ಸೊಸೆ ಮಗನ್ ಕಾಟ ತಡಿಲಾರ್ದೆ ಇಲ್ಲಿ ಬಂದು ಕೂತ್ಕೊಂಡ್ರೆ, ಈ ಗಂಗಪ್ಪಂದ್ ಬೇರೆ ನಮ್ಗೆ ಕಾಟ ಕೇಳಕ್ ಆಗಲ್ಲ. ಏನೋ ಸ್ವಲ್ಪ ಮನೆಯಲ್ಲಿ ನನಗ್ ಮರ್ಯಾದೆ ಕೊಡೋದ್ರು. ಮೊನ್ನೆ ನೋಡು, ಕಣ್ ಪೊರೆ ಆಗಿದೆ, ಆಪರೇಷನ್ ಮಾಡ್ಸಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ಬಿಟ್ಟ. ನಮ್ ಗಿರಿಯಪ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಟ್ಟ, ಪೊರೆ ತೆಗೆದ್ಕೊಟ್ಟ. ನಾನ್ ಇಲ್ಲಿ ಬಂದು ಏನೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ಕೊಂಡ್ರೆ, ಈ ಗಂಗಪ್ಪ ಬೇರೆ ಅವಂದೇ ಕಷ್ಟಗಳು ಹೇಳ್ತಾನೆ. ಹೇಳಿ ಮೊದಲ ಹಾಳು ಮಾಡ್ತಾನೆ. ಏನ್ ಗಂಗಪ್ಪ ನೀನು? ಶಿವಣ್ಣ ರೇ, ಶಿವಣ್ಣವ್ರೆ ಸ್ವಲ್ಪ ಕೇಳಿ. ಅವ್ರಿಗೂ ಸಮಸ್ಯೆ ಇದೆ ರೀ, ನಿಮ್ಗೂ ಸಮಸ್ಯೆ ಇದೆ. ನನ್ಗೂ ಇಲ್ವಾ ಸಮಸ್ಯೆ? ಇದಕ್ಕೆಲ್ಲ ನಾವು ಸುಮ್ನೆ ಕೂತ್ರಾಗಲ್ಲ ರೀ. ಹೋರಾಡ್ಬೇಕು ನಾವು ಮಕ್ಕಳನ್ನ ಪ್ರತಿಭಟಿಸ್ಬೇಕು. ಮಕ್ಕಳ ಹತ್ರ ನಾವು ಸುಮ್ನೆ ಇದ್ರಾಗಲ್ಲ. ನೀವು ಗಂಗಣ್ಣ, ನೀವಂತೂ ಒಳ್ಳೆ ಹಸು ತರನೇ ಸಾಫ್ಟ್ ಆಗಿರ್ತೀರಾ. ಹಂಗಾಗೇನೆ ಎಲ್ಲ ತಲೆ ಮೇಲೆ ಕೂತಿರೋದು ಮಕ್ಕಳು. ಶಿವಣ್ಣ, ನೀವು ಅಷ್ಟೇನೆ ವಿಪರೀತ ಹಚ್ಕೊಂಡ್ಬಿಟ್ಟಿದ್ದೀರಾ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀನಿ, ಆದ್ರೂ ಏನು ಮಾರ್ಬಿಟ್ಟಿದ್ದೀನಿ. ನಾನು ಹೆಂಡತಿ ಅವಳು ಬರ್ತಡೆಗೆ ಅಂತ ಸರ ಮಾಡಿಸ್ಕೊಟ್ಬಿಟ್ಲು ನನ್ನ ಸೊಸೆ. ಅವಳ ಹೆಸರಲ್ಲಿ ಇದ್ದಿದ್ದು ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಅವಳಿಗೆ ಬರ್ಕೊಟ್ಬಿಟ್ಲು. ಈಗ ಅದೊಂದು ಪ್ರಾಪರ್ಟಿ ಇದ್ದಿದ್ದು ಅದು ಹೋಯ್ತು. ಇವಾಗ ಏನು ಅಂದ್ರೆ, ಏನೋ ಮೊಮ್ಮಗನ್ ನೋಡ್ಕೊಂಡು ಓಡಾಡ್ಕೊಂಡು ಇದ್ದೀನಿ, ಆದ್ರೂ ಸ್ವಲ್ಪ ಬಿಗಿಯಾಗಿದ್ದೀನಿ. ಆದ್ರೂ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ನಮ್ಗೆ, ಅಷ್ಟೇನೆ. ಹೆಂಗೆ ಹೊರಾಡ್ತೀರಿ ದತ್ತಣ್ಣರೇ? ನಿಮ್ಗೆ ಆದ್ರೂ ಮನ್ಯಾಗೆ ಹೆಂಡತಿ ಇದ್ದಾಳೆ, ನಮ್ಗೆ ಹೆಂಡತಿ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡೋದು? ಎಲ್ಲಾ ಸೊಸಿ ಹಾಕಿದ್ದೆ ತಿನ್ಬೇಕಾಗಿದೆ, ಬಹಳ ಕಷ್ಟ ಇದೆ. ನೀವ್ ಹೇಳ್ತೀರಾ ನಾನು ಹೆಂಡತಿ ಇದ್ದಾಳೆ, ಏನಕ್ಕೆ ಕೇಳಿ? ದಂಡಕ್ಕೆ. ಅವಳನ್ನ ಏನಂದ್ರೆ ಮೂಗಿಗೆ ದಾರ ಕಟ್ಕೊಂಡು ಹಲಸು ತರ ಅಡಿಗೆ ಮನೆ ಸೇರ್ಕೊಂಡಿದ್ದಾಳೆ. ಏನ್ ಮಾಡಿದ್ರು ಆಚೆಗೆ ಬರಲ್ಲ. ಸೊಸೆ ಬೈತಾಳೆ ಅಂತ 3 ಹೊತ್ತು ಅಲ್ಲಿ ಬಿದ್ದಿರ್ತಾಳೆ. ನಾನ್ ಏನ್ ಮಾಡ್ಲಿ ಹೇಳಿ? ಇದೊಂದು ಜೀವನ, ಇದೊಂದು ಬದುಕ ಆಗ್ಬಿಟ್ಟಿದೆ ನಮ್ಗೆ. ಅವಳಿಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಏನು ಅಂದ್ರೆ ನೋಡಿ ಶಿವಣ್ಣವ್ರೆ, ಗಂಗಣ್ಣವ್ರೆ, ಇನ್ನೊಂದು ವಿಷಯ. ನಾನು ಇನ್ನು ಇದ್ರ ಬಗ್ಗೆ ಹೋರಾಡ್ಲೇಬೇಕು. ನಾವು ಅದಕ್ಕೆ ಸಾಕಷ್ಟು ಬಂದೋಬಸ್ತ್ ಮಾಡ್ಕೊಳ್ಳೇಬೇಕು. ಈಗ ಮೊನ್ನೆ ಏನು ಅಂದ್ರೆ, ಈ ಮನಸ್ಸಿಗೆ ಒಂದು ನೆಮ್ಮದಿ ಬೇಕು, ಶಾಂತಿ ಬೇಕು. ಮೊನ್ನೆ ಮಲ್ಲಪ್ಪ ನಾಯಕ್ ಅಂತ ಯಾರೋ ಸಿಕ್ಕಿದ್ರು ರೀ, ನಮ್ಮ ಪರಿಚಯದವ್ರೆ. ಅವರು ಮಹಾವತಾರ್ ಫೌಂಡೇಶನ್ ನಲ್ಲಿ
ಯಾವ್ದೋ ಒಂದು ಕೋರ್ಸ್ ನಡೀತಾ ಇದೆ, ಧ್ಯಾನ ಸಜ್ಜನ ಸಂಗತ್ಯ ಅದು ಇದು ಅಂತ. ಆ ಕಾರ್ಯಕ್ರಮದಲ್ಲಿ ಯಾರೋ ಮಾಲಿನಿ ರಾವ್ ಅಂತ ಒಂದು ಹೊಸ ಬ್ಯಾಚ್ ಶುರು ಮಾಡಿದಾರಂತೆ. ಅದಕ್ಕೆ ಹೋಗಿದ್ದೆ ನಾನು. ಒಂದ್ ವಾರದಿಂದ ಹೋಗ್ತಾ ಇದ್ದೀನಿ. ಇದ್ದಿದ್ರಲ್ಲಿ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ನೆಮ್ಮದಿ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಅದು ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ನಾವು ನಮ್ಮ ಹೋರಾಟನೂ ಮಾಡ್ಬೇಕು, ಅದನ್ನು ಧ್ಯಾನನ್ನು ಪಡ್ಬೇಕು. ಶಿವಣ್ಣವ್ರೆ, ಗಂಗಣ್ಣವ್ರೆ, ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ, ನೀವು ಜಾಯಿನ್ ಆಗೋರಂತೆ. ಏನ್ ಹೇಳ್ತೀರಾ? ಆಯ್ತು ಆಯ್ತು ಆಯ್ತು. ಆಯ್ತು ಸ್ವಾಮಿ, ಆಯ್ತು. ಕಾವೇರಮ್ಮನವ್ರೆ, ಹಾ ಕಾವೇರಮ್ಮನವ್ರೆ ಹಾ ಬಂದ್ರ? ಮಲ್ಲಮ್ಮನವ್ರೆಲ್ಲಿ? ಹಾ ಇಲ್ಲ, ಮಲ್ಲಮ್ಮ ನೋಡಿ ಯಾಕೋ ಭಾರಿ ಕೇಳಿ ಏನ್ ಯಾಕ್ರಿ ಕತೆ ರೀ ಮಲ್ಲಮ್ಮನವ್ರೆ? ಏನ್ರಿ ಅಯ್ಯೋ, ಒಂದ್ ನಾನು ವಿಷಯ ಕೇಳಲ್ಪಟ್ಟೆ ನಾನು. ಏನ್ ಏನ್ರಿ ಅದು? ಗೊತ್ತಾ? ಏನೋ ವೃದ್ಧಾಶ್ರಮಕ್ಕೆ ಹೋಗ್ತಿದ್ದೀರಂತೆ? ಸೇರಿಸ್ತಾರಂತಪ್ಪ. ಅಶ್ಯೋ, ಸೇರಿಸ್ಬಿಡ್ತಾರಂತೆ. ನೀವ್ ಪರಿಸ್ಥಿತಿ ನೋಡಿದ್ರಿ ನಮ್ಗ್ ಭಯ ಆಗತ್ತೆ ಕರ್ರಿ ಮಲ್ಲಮ್ಮರೇ. ಏನ್ರಿ ಈ ಪರಿಸ್ಥಿತಿ ಬಂದ್ಬಿಡ್ತು, ಭಾರಿ ಕಷ್ಟ ಕರ್ರಿ. ಏನ್ರಿ ಬಂದಿರೋದು? ಈ ಮಕ್ಳಿಗೆ ಏನ್ರಿ ಬಂದಿರೋದು? ಯಾಕ್ರಿ ನಮ್ಮ ಹತ್ರನೇ ತಗೋತಾರೆ, ನಮ್ಮ ಹತ್ರನೇ ಮಾಡಿಸ್ಕೊಂತಾರೆ? ಇಷ್ಟೆಲ್ಲ ಮಾಡಿ ನಮ್ಗೆ ಸರಿಯಾಗಿ ಒಂದ್ ಹೊತ್ತಿನ ಊಟ ಹಾಕದೆ ಹಿಂಗ್ ಮಾಡ್ತಾರಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ ಏನ್ರಿ ಮಾಡೋದು? ಏನ್ ಮಾಡೋದು ಗೊತ್ತಿಲ್ಲ. ಏನ್ ನೋಡಿ, ಮಾಡೋದು ಗೊತ್ತಿಲ್ಲ. ನಾನ್ ಕೂಡ ಇದಕ್ ಹೋಗ್ ಬಂದಿದ್ದೆ. ಏನಂದ್ರು ನಿಮ್ಗೆ ಡಾಕ್ಟ್ರು? ಯಾಕ್ರಿ ಹೇಳ್ತಿದ್ದೀರಾ? ಅಳ್ಬೇಡಿ, ಹೇಳ್ರಿ ಹೇಳ್ರಿ, ಅಳ್ಬೇಡ್ರಿ. ಕಾವೇರಮ್ಮನವ್ರೆ, ಮಲ್ಲಮ್ಮನವ್ರೆ, ನನಗೆ ಕ್ಯಾನ್ಸರ್ ಅಂತಾರೆ. ಕ್ಯಾನ್ಸರ್ ನನಗೆ. ಹೌದೇನ್ರಿ? ಹೌದೇನ್ರಿ? ಏನ್ ಕಾವೇರಮ್ಮರೇ, ಕಾಂತಮ್ಮ ಅವ್ರಿಗೆ ಹಿಂಗಂತಲ್ಲ? ಅಳ್ಬೇಡಿ. ಹೌದ್ರಿ, ನೋಡಿ, ಇಷ್ಟು ವರ್ಷ ದುಡಿದು ನಾನು ಏನ್ ಬಂದ್ ಪ್ರಯೋಜನ ರೀ? ನನ್ ದುಡ್ಡನ್ನೇನಂತ ಕೊಡ್ತಿಲ್ಲ ರೀ ನಂಗೆ. ಇದು ಕ್ಯಾನ್ಸರ್ ಅಂದ್ರೆ ಮುಟ್ಟಿಸ್ಕೋಬಾರ್ದ್ರಿ, ಏನಾಗಲ್ಲ ರೀ. ಒಳ್ಳೆ ಈ ಕುಷ್ಠರೋಗ ಬಂದವ್ರನ್ನ ಮುಟ್ಟಿಸ್ಕೊಳಲ್ವಲ್ಲ, ಆ ತರ ಮಾಡ್ತಾರ್ರಿ ನಮ್ಮ ಮನೆಯಲ್ಲಿ. ಕುಷ್ಠರೋಗ ಬಂದ್ರು ಏನು ಇಲ್ಲ ರೀ, ಮುಟ್ಟಿದ್ರೆ ಏನು ಸಮಸ್ಯೆ ಇಲ್ಲ. ಯಾಕೋ ನಮ್ಮ ಮನೇಲಿ ಹಿಂಗ್ ನೋಡ್ಕೋತಿದಾರೆ. ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿ, ಇಷ್ಟೆಲ್ಲ ದುಡ್ದು, ಮನೇಲೂ ದುಡ್ದು, ಹೊರಗಡೆನೂ ದುಡ್ದು, ನನ್ಗೆ ಈ ತರ ಬಂದ್ಬಿಟ್ಟಿದೆ ನೋಡಿ. ರಿಪೋರ್ಟು ಕ್ಯಾನ್ಸರ್ ಅಂತ ಬಂದ್ಬಿಟ್ಟಿದೆ. ಅಲ್ಲ ಹೌದು. ಕಾಂತಮ್ಮ, ಓದಿರೋರ್ದೇ ಹಿಂಗಾದ್ರೆ ನಾವ್ ಓದಿರೋರ್ ಕತೆ ಏನ್ರಿ? ನೀವ್ ಓದಿರೋರು ಹೊರಗಡೆ ಎಲ್ಲ ಓಡಾಡಿರೋ ಹಿಂಗಾದ್ರೆ ನಮ್ಗೆ ಏನು ಬರೋದಿಲ್ಲ ಕಣ್ರಿ. ನಮ್ ಪರಿಸ್ಥಿತಿ ಏನ್ರಿ? ಹೌದ್ರಿ, ನಾವು ಸುಮ್ನಿರ್ಬಾರ್ದು. ಅದ್ ನಾವು ಪಾರ್ಕ್ ಹೋಗೋದಾಗ ಅವ್ರು ದಟ್ಟಣ್ಣ ಅಂತ ಒಂದು ಕೂತ್ಕೋತಾರ ನೋಡಿ, ನೋಡೋಣ ಇರಿ. ಮತ್ತೆ ಮಾತಾಡ್ಬೇಕು ಅಂತ ಹೇಳಿದೀನಿ, ನನ್ನನ್ನು ಈಗ ಎಲ್ಲೋ ಅಟ್ಟು ಬಿಡ್ತಾರೆ ಅನ್ಸುತ್ತೆ ರೀ. ಅಳಬಾರ್ದ್ರಿ, ನಾವು ಧೈರ್ಯವಾಗಿರ್ಬೇಕ್ರಿ. ಹತ್ತೋಗ್ಬಿಟ್ರೆ ನಾವು ಮೂಲೆ ಗುಂಪಾಗ್ಬಿಡ್ತೀವಿ. ಹೌದ್ರಿ, ನಾವು ಮಾಡೋಣ ಕೆಲ್ಸ ಇರಿ. ಮಾಡಿ ಎಲ್ಲ ಸೋತ್ ಬಂದ್ಬಿಟ್ಟವ್ರಿ, ಆಗದೇ ಇಲ್ಲ ಕಣ್ರಿ. ಕೈ ನೋಡ್ರಿ ಹಿಂಗಾಗ್ಬಿಟ್ಟೈತೆ. ನಡೆಯಕ್ಕಾಗಲ್ಲ ಕಣ್ರಿ, ಕೋಲ್ ಹಿಡ್ಕೊಂಡ್ ನಡ್ಕೊಂಡ್ ಕೆಲ್ಸ ಮಾಡ್ಬೇಕು ಕಣ್ರಿ. ಎಷ್ಟು ಮಾಡಿದ್ರು ಅಷ್ಟೇ ಕಣ್ರಿ. ನಿಮ್ ಕತೆನ ಹಿಂಗೆ. ಇಲ್ಲ. ನಾವ್ ಗೊತ್ತಿಲ್ದಿರೋರ್ ಕತೆ ಏನ್ರಿ? ಅಲ್ಲ ರೀ ಕಾವೇರಮ್ಮನವ್ರೆ, ಯೋಚನೆ ಮಾಡ್ಬೇಡಿ. ಮಲ್ಲಮ್ಮನವ್ರೆ, ಯೋಚನೆ ಮಾಡ್ಬೇಡಿ. ಅವ್ರ ದತ್ತಣ್ಣ ಹತ್ರ ಮಾತಾಡ್ತೀನಿ ನಾನು, ಆಯ್ತಾ? ನಾವ್ ಅಳದ್ಬಾರ್ದು, ನಮ್ ಕಣ್ಣೀರು ಈಗ ವೇಸ್ಟ್ ಆಗ್ಬಾರ್ದು, ಆಯ್ತಾ? ಆ ದತ್ತಣ್ಣ ಹತ್ರ ಮಾತಾಡ್ತೀನಿ. ನಾಳೆ ನೀವು ಇದಕ್ ಬಂದ್ಬಿಡಿ, ಪಾರ್ಕ್ಗೆ, ಆಯ್ತಾ? ಏನೋ ಬರಲಿ, ಏನೋ ಒಂದ್ ಸಬೂಬ್ ಹೇಳ್ಬಿಟ್ಟು ಬಂದ್ಬಿಡಿ, ಅವ್ರ ಜೊತೆ ಮಾತಾಡೋಣ, ಆಯ್ತಾ? ಸರಿಪ್ಪ, ಬರ್ತೀನ್ರಿ. ಆಯ್ತು ಕಾಂತಮ್ಮರೇ, ಬರ್ತೀವಿ. ನಾಳೆ ಬರ್ತೀವ್ರಿ. ಆಯ್ತ್ರಿ, ಲೇಟ್ ಆಗತ್ರಿ. ಬರ್ತೇನ್ರಿ. ಆಯ್ತಾ? ಶಿವ, ಎಲ್ಲಿ ಬಂತಪ್ಪ ನನ್ ಪರಿಸ್ಥಿತಿ? ದೇವ್ರೇ, ಮುಂಜಾನೆಯಿಂದ ಏನು ತಿಂದಿಲ್ಲ. ಶಿವ, ಯಾರಾದ್ರೂ ಬರ್ತಾರೋ ಏನೋ ನೋಡೋಣ. ನಮ್ದು ದತ್ತಣ್ಣ ಬಂದ್ರೆ ಅವ್ರ ಕಡೆಯಿಂದ ಏನಾದ್ರೂ ಇಸ್ಕೊಂಡು ಒಂದು ತಟ್ಟಿಗೆ ಅನ್ನ ತಿನ್ನೋಣ. ನಿನ್ನೆ ರಾತ್ರಿ ತಿಂದಿದ್ದೀಟೆ, ಮುಂಜಾನೆಯಿಂದ ಏನಿಲ್ಲ, ತಿಂಡಿಲ್ಲ, ಚಾ ಇಲ್ಲ. ಸಾಕ್ ಹೋಗಿದೆ ಜೀವ. ಶಿವ, ಯಾಕಪ್ಪ ನನ್ನ ಈ ಭೂಮಿ ಮೇಲೆ ಉಳಿಸಿಯ? ಬನ್ನಿ ದತ್ತಣ್ಣರೇ, ಬನ್ನಿ, ನಿಮಗೆ ನಮಸ್ಕಾರ. ಆರಾಮಿದ್ದೀರಾ ಸ್ವಾಮಿ? ಆರಾಮಿದ್ದೀರಾ ಸ್ವಾಮಿ? ದತ್ತಣ್ಣನ್ ನೆನ್ಸ್ಕೊಂಡ್ರೆ ನೋಡಿ ನಾನ್ ಬಂದ್ಬಿಟ್ಟೆ.
ಯೋಚನೆ ಮಾಡ್ಬೇಡಿ. ನಾನು ಧೈರ್ಯವಾಗಿರಿ, ತಗೊಳ್ಳಿ ಈ ದುಡ್ಡು ಕೊಡ್ತಾ ಇದ್ದೀನಿ ನಿಮಗೆ, ಇದು ತಗೊಳ್ಳಿ, ಇದನ್ನ ನೀವು ಇದನ್ನ ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ ನೀವು. ಈ ಸದ್ಯಕ್ಕೆ ಖರ್ಚಿಗೆ ಇಟ್ಕೊಳ್ಳಿ ರೀ. ನಾವ್ ನಿಮ್ ತಮ್ಮ ಇದ್ದಂಗೆ, ನಿಮ್ಮ ಅಣ್ಣ ಇದ್ದಂಗೆ ರೀ. ನೀವೆಲ್ಲ ಅಣ್ಣ ತಮ್ಮಂದ್ರು. ನಾವ್ ಈಗಿರ್ಬೇಕಾದ್ರೆ ಯಾಕೆ ಇದು ಮಾಡ್ಕೋಬೇಕು? ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಕ್ಕೆ ಬೇಗನೆ ಮಾಡ್ಕೋಬೇಡಿ. ಶಿವಣ್ಣ, ನೀವು ಅಷ್ಟೇನೆ, ಯಾಕೆ ಇದಕ್ಕೆಲ್ಲ ನಾವು ಹಿಂಸೆ ಪಡ್ಬೇಕು? ನೋಡಿ, ಒಂದ್ ಹೇಳ್ತೀನಿ, ನಾವು ಪ್ರತಿಭಟನೆ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ನಾನು ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ. ಮೊನ್ನೆ ಯಾರವರು, ನಮ್ಮ ಕಾಂತಮ್ಮ ರೀ, ಕ್ಯಾನ್ಸರ್ ಪೇಷಂಟ್ ರೀ, ಕಾಂತಮ್ಮ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಹೇಳಿದೆ. ಅವ್ರು ಇನ್ನೂ ಇಬ್ರದ್ದು ಕೇಸ್ ಹೇಳಿದ್ರು. ಯಾರು, ಆ ಕಾವೇರಮ್ಮ ಅನ್ನೋರು, ಇವ್ರದ್ದೆಲ್ಲ ಹೇಳಿದ್ರು ಕತೆಗಳನ್ನ, ಜಯಮ್ಮ ಅನ್ನೋರ್ದೆಲ್ಲ. ಅವ್ರೆಲ್ರಿಗೂ ಏನೋ ಒಂದೊಂದು ಸಮಸ್ಯೆಗಳ್ರಿ. ಆ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಅಂತ ಅನ್ಬಿಟ್ಟು ಇದನ್ನ ಏನೋ ಒಂದು ವ್ಯವಸ್ಥೆ ಮಾಡೋಣ. ನನ್ ಬಂದ್ಲು ಇದೆ ರೀ, ನಂದು 50 ಲಕ್ಷ ರೂಪಾಯಿ ತಗೊಂಡು ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಹಾಕ್ದೆ. ಗೋವಿಂದ, ಈ ಕಡೆ ಬಂದಿಲ್ಲ, ಆ ಕಡೆ ಇಲ್ಲ. ನಮಗ ಅದನ್ನೇ ನೆಪ ಮಾಡ್ಕೊಂಡು ನನ್ನ ತಲೆ ತಿಂತಾನ್ರಿ. ಇಟ್ಬಿಟ್ಟಿದ್ಯಾ, ಈಗ ಅನ್ಭವಿಸು ಅಂತ. ಅದು ನಮ್ಗಾರ ಕೊಟ್ಟಿದ್ರೆ ನಮ್ಮ ಹತ್ರ ಇರ್ತಿರ್ಲಿಲ್ವಾ? ನಾವು ತಿಂದಾಕ್ಬಿಡ್ತಿದ್ವಾ? ಯಾರು ಗೊತ್ತು ಸ್ವಾಮಿ, ನನ್ನ ಹತ್ರ ಎಷ್ಟು ಜನ ಇಟ್ಟಿದಾರಲ್ಲಿ. ಏನ್ ಮಾಡೋಣ ಹೇಳಿ ಗಂಗಣ್ಣರೇ? ಎಲ್ಲ ಏನ್ ಮಾಡಕ್ಕಾಗಲ್ಲ, ಎಲ್ಲ ನಮಗ್ ಕರ್ಮ, ಅದು ಏನ್ ಮಾಡಕ್ಕಾಗಲ್ಲ. ಆದ್ರೂ ನಾವು ಇದಕ್ಕೆ ಹೋರಾಟಕ್ಕೆ ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಲಾಯರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಇನ್ನೊಂದ್ ಏನಂದ್ರೆ, ನಮ್ಮ ಕಾಂತಮ್ಮ ಅವ್ರು ಹೇಳಿದ್ರಲ್ಲ, ಅವ್ರಿಗೂ ಹೇಳಿದ್ದೀನಿ, ಕಾಂತಮ್ಮ ಅವ್ರಿಗೆ. ಅವ್ರದ್ದು ಎಲ್ಲಾರ್ದು ಕೇಸು, ಅಡ್ರೆಸ್ ಎಲ್ಲ ತಗೊಂಡಿದ್ದೀನಿ, ಫೋನ್ ನಂಬರ್ ಎಲ್ಲ ಈಗ ತಗೊಂಡಿದ್ದೇನೆ. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಶಿವಣ್ಣ, ನೀವೇನ್ ಹೇಳ್ತೀರಾ ಈ ವಿಷಯಕ್ಕೆ? ಆಯ್ತು, ನಾನು ಬರ್ತೀನಿ. ಆದ್ರೆ ನಂದು ಹೇಳ್ಕೊಂತೀನಿ ಕೇಳಿ ದತ್ತಣ್ಣ. ನಾನ್ 38 ವರ್ಷ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ದುಡ್ದು ಆಸ್ತಿ ಮಾಡಿ ಎಲ್ಲ ಮಗನ ಹತ್ರಕ್ ಬರ್ದ್ಬಿಟ್ಟೆ ದತ್ತಣ್ಣ. ಈಗ ನನಗೆ ಯಾವ್ದಕ್ಕೂ ಆಸ್ಪತ್ರೆಗೂ ಕಾಸು ಕೊಡಲ್ಲ ದತ್ತಣ್ಣ. ಅಯ್ಯೋ, ನೀವ್ ಅದಕ್ಕೆ ಇನ್ನೊಂದು ಹೇಳ್ತೀನಿ. ಗಂಗಣ್ಣವ್ರೆ ಹೇಳ್ರಿ. ಕೇಳಿಸ್ಕೊಳ್ಳಿ. ಶಿವಣ್ಣ, ಏನ್ ಗೊತ್ತಾ, ಪ್ರಧಾನ ಮಂತ್ರಿ ಮೋದಿ ಅವ್ರದ್ದು ಒಂದು 70 ವರ್ಷ ಆದವ್ರಿಗೆ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಆಯು ಅಂತ ಅನ್ಬಿಟ್ಟಿದ್ದಾನೆ. ಅದು ಈ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ನ ನಾವ್ ಇಟ್ಕೊಂಡು ಹೋದ್ರೆ ನಮ್ಗೆ ಏನು ಅಂದ್ರೆ 5 ಲಕ್ಷ ರೂಪಾಯಿ ಫ್ರೀ ಇನ್ಶೂರೆನ್ಸ್ ಕವರೇಜ್ ಆಗಿದೆ 70 ವರ್ಷದ ಮೇಲ್ಪಟ್ಟವರಿಗೆ. ಅದರಿಂದಾಗಿ ನಮ್ಗೆ ಯೋಚನೆ ಇಲ್ಲ, ಅದೊಂದು. ಆಮೇಲೆ ವೃದ್ಧಾಪ್ಯದ ಪೆನ್ಷನ್ಗಳು ಸ್ಕೀಮ್ಗಳು ಬೇರೆ ಇದೆ. ಸೊ ಕಂಪಲ್ಸರಿ ಇನ್ನೊಂದು ಏನು ಅಂದ್ರೆ, ಸರ್ಕಾರದಲ್ಲಿ ಒಂದು ಹೊಸ ಸ್ಕೀಮು ಮಾಡಿದ್ದಾರೆ. ಈ ಸ್ಕೀಮ್ಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಇದರಲ್ಲಿ ಜೀವನ ಸುಧಾರಣೆ ಮಾಡ್ಕೊಳಕ್ಕೆ ಏನಾಗುತ್ತೆ ಪ್ರಯತ್ನ ಪಡೋಣ. ಹಾಗೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯನ ತಿಳುವಳಿಕೆ ಮೂಡಿಸ್ಬೇಕು. ಶಿವಣ್ಣ, ನಾವು ಸುಮ್ನೆ ನಮ್ಮನೆಲ್ಲೇ ನಾವು ಕೊರತಾಗಿ ಕೂತ್ಕೊಂಡ್ಬಿಟ್ರೆ ಆಗುತ್ತಾ? ಏನ್ ಗಂಗಣ್ಣ? ಅಲ್ಲ ಸ್ವಾಮಿ, ನೀವು ಓದಿದಿರಾ, ನಾನು ಓದು ಬರ ಬತ್ತಿಲ್ಲ. ಹಂಗೇನಾದ್ರೂ ನಾ ಮಾಡಿದೆ ಅಂತಂದ್ರೆ ಕೋರ್ಟು ಕಚೇರಿ ಅಂದ್ರೆ ನನ್ನ ಮಗ ಹೊಡೆದ್ ಸಾಯಿಸೇ ಬಿಡ್ತಾನೆ ನನ್ನ ಅಷ್ಟೇ. ಏನು ಯೋಚನೆ ಮಾಡ್ಬೇಡಿ. NGOಗಳಿದೆ, ಪೊಲೀಸ್ನವ್ರು ಇದ್ದಾರೆ. ಪೊಲೀಸ್ನವ್ರ ಹತ್ರ ಹೋದ್ರೆ, NGOಗಳ ಹತ್ರ ಹೋದ್ರೆ ಅವ್ರು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ನಮ್ಗೆ ಯಾವ ರೀತಿ ತೊಂದರೆನೂ ಆಗಲ್ಲ. ಅವ್ರಿಗೆ ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತಾನೆ ಸ್ಟ್ಯಾಚ್ಯೂಟರಿ ಡೈರೆಕ್ಷನ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟಿದೆ. ಪೊಲೀಸ್ ಹಿರಿಯ ನಾಗರಿಕರಿಗೆ ರಕ್ಷಣೆ ಕೊಡ್ಬೇಕು ಅಂತ. ಅದರಿಂದಾಗಿ ನಾವ್ ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಹಂಗ್ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತೀರಾ? ಖಂಡಿತ ಸಿಗುತ್ತೆ. ಈಗ ಅದಕ್ಕೆ ನಾನು ಕೋರ್ಟ್ ಅಲ್ಲಿ ಹೋರಾಟಕ್ಕೆ ನಾನು ಸಿದ್ಧ ಮಾಡ್ಕೊಂಡಿರೋದು. ಈಗ ನಾನು ಮುಂದಿನ ವಾರ ನಾವು ಎಲ್ರು ಭೇಟಿ ಆಗ್ತೀವಲ್ಲ, ಆವಾಗ ನಾನು ಕಾಂತಮ್ಮ ಅವರು ಬರ್ತಾರೆ, ಜಯಮ್ಮ ಅವರು ಬರ್ತಾರೆ. ಇವರೆಲ್ರು ಬಂದಾಗ ನಾನು ನಿಮ್ಗೆ ಅದ್ರದ್ದು ಕೋರ್ಟ್ ಪ್ರತಿಯೊಂದು ಆರ್ಡರ್ ಕಾಪಿಗಳು ನಮ್ಗೆ ಕೊಡ್ತೀನಿ. ಅದನ್ನ ತಗೊಂಡೋದ್ರೆ ಸಾಕು, ಮನೆಯವರೆಲ್ಲ ನಾವ್ ಹೇಳ್ದಂಗೆ ಕೇಳ್ತಾರೆ, ನಮ್ಗೆ ಮರ್ಯಾದೆ ಕೊಡ್ತಾರೆ. ಆಯ್ತು. ನಮಸ್ಕಾರ ದತ್ತಣ್ಣ, ಹಾಗೆ ಆಗ್ಲಿ, ಮಾಡೋಣ. ಆಯ್ತು, ಮಾಡೋಣ, ಹಂಗೆ ಮಾಡೋಣ. ಆಗ್ಲಿ. ಅಲ್ರಿ, ಹೊರಡೋಣನ್ರಿ, ಬನ್ರಿ, ಬೇಗ ಹೋಗೋಣ. ಅಯ್ಯೋ ನೋಡಿ, ಏನೋ ಒಂದು ನಮ್ಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಷಯನೇ ನಮ್ಗೆ ಇಷ್ಟು ಖುಷಿ ಕೊಡ್ಬೇಕಾರೆ ನಾವು ಇದಕ್ಕೆಲ್ಲ ನಮ್ಗೆ ಪರಿಹಾರ ಸಿಕ್ಕಿದ್ರೆ ಎಷ್ಟು ಒಳ್ಳೇದಲ್ವೇನ್ರಿ? ನಡೀರಿ ಮಗನ್ನವ್ರೆ, ಕಾವೇರಮ್ಮನವ್ರೆ, ಬನ್ನಿ. ಅಲ್ಲೋಡಿ ಬಂದ್ರು ನೋಡಿ, ದತ್ತಣ್ಣ ಅವ್ರು ಬಂದ್ರು. ಓ, ಶಿವಣ್ಣ ಅವ್ರು ಬಂದ್ರು. ಓ, ರಂಗಣ್ಣ ಅವ್ರು ಬಂದ್ರು. ನಮಸ್ಕಾರ ರಂಗಣ್ಣವ್ರೆ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ? ಆರಾಮಿದ್ದೀರಿ? ಏನೋ ನೋಡಿ, ಭಗವಂತ ಇಟ್ಟಿದ್ದಾನೀಗೆ. ಏನಿಲ್ಲ, ಏನ್ ಯೋಚನೆ ಮಾಡ್ಬೇಡಿ. ಭಗವಂತ ನಮ್ಮನ್ ಚೆನ್ನಾಗೇ ಇಡ್ತಾನೆ. ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಹಿರಿಯ ನಾಗರಿಕರಿಗೆ ರಕ್ಷಣೆ ಇದೆ ಇವಾಗ.
ಮೊದಲನಾಗಲ್ಲ. ಅದೇ ಸರ್. ಅಲ್ಲ ಸರ್, ಇನ್ನು- ನೀವ್ ಹೇಳಿದ್ ಕೇಳಿ ಬಹಳ ಸಂತೋಷ ಆಯ್ತು ನಂಗೆ. ನೋಡಿ ಭಾಳ ಇವಾಗ ನಾನು ಹೇಳ್ದೆ. ಎಲ್ಲ ಆಮೇಲೆ ಮಲ್ಲಮ್ಮನವ್ರಿಗೂ ಹೇಳ್ದೆ ಸರ್ ಅದೇನೋ ಇದೆಲ್ಲ ಕೊಡ್ತೀನಿ ಕಾಪಿ ಅಂದ್ರಲ್ಲ, ಕೊಡಿ ಸರ್. ನಾನು ನೋಡಿ ಹಾ. ತಂದಿದ್ದೀನಿ ನೋಡಿ, ಈ ಪೇಪರ್ ಇದನ್ನ ಓ. ತಗೊಳ್ಳಿ, ನಿಮ್ ಕಡೆದೆಲ್ಲ ಓ. ನೀವು ಅವ್ರಿಗೆಲ್ಲ ಕೊಟ್ಬಿಡಿ ಇದನ್ನ. ನಮಗೊಂದು ಕೊಡಿ ಸ್ವಾಮಿ, ನಮ್ಗೊಂದು ಕೊಡಿ. ನಿಮ್ಗೂ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ, ತಗೊಳ್ಳಿ ಇದನ್ನ, ಇದು ನೀವು ತಗೊಳ್ಳಿ. ಸರ್ 5 ಲಕ್ಷ ಕೊಡ್ತಾರಾ? ಹಾ, ಆಮೇಲೆ ಇನ್ನೊಂದಮ್ಮ ಆಯು ಕಾರ್ಡ್ ಅಂತಿದೆ, ಆಯುಷ್ಮಾನ್ ಕಾರ್ಡ್ ಅದು 70 ವರ್ಷದ ಮೇಲಿನವ್ರಿಗೆ 5 ಲಕ್ಷ ರೂಪಾಯಿ ಮೆಡಿಕಲ್ ಬೆನಿಫಿಟ್ ಇದೆ, ಆಪರೇಷನ್, ಸರ್ಜಿಕಲ್ ಟ್ರೀಟ್ಮೆಂಟ್ಗೆಲ್ಲ. ಅದ್ರ ಜೊತೆಗೆ ಇವಾಗ ನಮ್ ವಯಸ್ಸಾದವ್ರದ್ದು ನಮ್ಮ ಆಸ್ತಿನ ಯಾವ ಮಕ್ಕಳು ಕಿತ್ಕೊಳಂಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಗೆ ನಾವು ನೋಡ್ಕೋತೀವಿ ಹಾಗೆ ಅವರು ನಮ್ಮನ್ನ ವಯಸ್ಸಾದ ಕಾಲದಲ್ಲಿ ನೋಡ್ಕೋಬೇಕು. ಇಲ್ಲದೆ ಇದ್ರೆ ಸರ್ಕಾರದವರು ಅವರಿಗೆ ಶಿಕ್ಷೆ ಕೊಡುತ್ತೆ, ಉಗ್ರವಾದ ಶಿಕ್ಷೆ, ಜೈಲ್ಗೆ ಹೋಗ್ಬೋದು ಅವರು. ಹಾಗೇನೆ ನಮ್ಮ ಆಸ್ತಿ ಪತ್ರನ ನಮ್ಮಿಂದ ಬರೆಸ್ಕೊಂಡ್ಬಿಟ್ಟು ನಮ್ಮನ್ನ ಮನೆಯಿಂದ ತಳ್ಳಿದ್ರೆ, ನಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ತಗೋಬಹುದು, ಲೀಗಲ್ ಆಕ್ಷನ್ ತಗೋಬಹುದು. ನಮ್ಮ ಆಸ್ತಿಗಳನ್ನ ನಮ್ಗೆ ಬಿಟ್ಕೊಡ್ತಾರೆ. ಕಾಂತಮ್ಮ, ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ ವಾಪಸ್ ಬರುತ್ತೆ. ಇದನ್ನ ನಾವು ತಗೊಂಡ್ಮೇಲೆ ನಾವು ನಮ್ಮ ಹೇಗ್ ಬೇಕೋ ಹಾಗೆ ಜೀವನ ಮಾಡ್ಬೋದು. ಬೇಕು ಅಂದ್ರೆ ಅವ್ರನ್ನ ಇಟ್ಕೋಬಹುದು, ಇಲ್ಲ ಅಂದ್ರೆ ತಳ್ಬೋದು ಅವ್ರನ್ನ. ಅವ್ರು ನಮ್ ಚೆನ್ನಾಗ್ ನೋಡ್ಕೊಂಡು ಸಾಕು ಸರ್, ಇವೆಲ್ಲ ನಮ್ಗೆ ಬೇಕಾಗಿಲ್ಲ, ಚೆನ್ನಾಗ್ ನೋಡ್ಕೊಂಡು ಸಾಕು ಸರ್. ಆಗುತ್ತಮ್ಮ, ಆಗುತ್ತೆ ನಂಬಬೇಕು ಮಕ್ಕಳನ್ನ. ತುಂಬಾ ಅನುಕೂಲ ಮಾಡಿದ್ರಿ ದತ್ತಣ್ಣವ್ರೆ ನಮ್ಗೆ. ಆಯ್ತಮ್ಮ, ಮಕ್ಕಳನ್ನ ನಂಬಬೇಕು, ಜಾಸ್ತಿ ನಂಬಾರ್ದು. ನಿಮ್ಗೆ ಒಳ್ಳೇದಾಗ್ಲಿ. ಸಾಯೋ ಜೀವನ ಬದುಕಿದ್ರಿ, ಒಳ್ಳೇದಾಗ್ಲಿ ನಿಮ್ಗೆ. ಈಗ ಅದಕ್ಕೋಸ್ಕರ ವಯಸ್ಸಾದವ್ರಿಗೆ ನಾವು ಆಕ್ಷನ್ ತಗೋಬಹುದು. ಈಗ ಅದಕ್ಕೆ ನಿಮ್ಗೆ ಎಲ್ರಿಗೂ ಆ ಕೋರ್ಟ್ ಕಾಪಿ ತಂದು ಕೊಟ್ಟಿದ್ದೀನಿ. ನೀವು ಮನೆಗಳಿಗೆ ಹೋಗಿ ಇದನ್ನ ತೋರ್ಸಿದ್ರೆ ಸಾಕು, ಎಲ್ರು ನಮ್ಗೆ ಹೇಳಿದ ಮಾತು ಕೇಳ್ಬೇಕು. ನಿಮ್ಗೆಲ್ರಿಗೂ ಸುಖ ಸಂತೋಷದ ಜೀವನ ಬರುತ್ತೆ, ಯಾವ್ದು ಇಲ್ಲ. ನೀವು ಹೇಳ್ತಿರೋದು ಅಕ್ಷರ ನಿಜ. ನಾನು ಇದ್ರ ಬಗ್ಗೆ ಗಮನ ಇತ್ತು, ಆದ್ರೆ ನಮ್ ಕೈಲಿ ಶಕ್ತಿ ಇಲ್ಲ, ಏನ್ ಮಾಡೋದು. ನಿಮ್ ತರ ನಾವ್ ಅಷ್ಟೊಂದು ಓಡಾಡಕ್ ಆಗಲ್ಲ. ಅದು ನೋಡಿ, ಏನ್ ದುಡಿದ್ರೆ ಏನ್ ಬಂತು, ಏನ್ ಕಲ್ತ್ಕೊಂಡ್ರೆ ಏನ್ ಬಂತಲ್ವಾ. ಕಡೆಗಾಲಕ್ಕೆ ನಮಗೆ ಚೆನ್ನಾಗಿ ನೋಡ್ಕೊಳ್ಳುವಂತ ಮಕ್ಳು ಬೇಕು. ಆದ್ರೆ ಒಂದಂತೂ ಹೇಳ್ತೀನಿ ಕಾವೇರಮ್ಮನವ್ರೆ, ಮಲ್ಲಮ್ಮನವ್ರೆ, ಆಮೇಲೆ ಜಯಮ್ಮನವ್ರು ಬರ್ಲಿಲ್ಲ ಪಾಪ, ಅವ್ರಿಗೆ ಯಾಕೋ ತುಂಬಾ ಹುಷಾರಿಲ್ಲ, ಮಲ್ಕೊಂಡ್ಬಿಟ್ಟಿದ್ರು. ನಾನು ಹೋಗಿದ್ದೆ ಅಲ್ಲಿ, ನಮ್ಮ ಮನೇಲಿ ಆಗ್ಲೇ ಶುರು ಮಾಡಿದ್ರು. ನನ್ ಮಗ ಸೊಸೆ, ನನ್ ಮಕ್ಕಳು ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ. ಏನಂತಾರೆ, ಏನಮ್ಮ ನೀನ್ ಬಾಯಿ ಮುಚ್ಕೊಂಡ್ ಮನೇಲಿ ಇರೋದು ಬಿಡ್ಲಿ, ಅಲ್ಲಿ ಇಲ್ಲಿ ಸುತ್ತಾ ಇರ್ತೀಯ ನೀನು ಅಂತಾರೆ. ಏನ್ ಮಾಡೋದು? ಹಂಗೆ ನಮ್ಮನೇಲೂ ಹಂಗೆ ಬೈತಿರ್ತಾರೆ. ಹೌದು. ಆದ್ರೆ ನಾನ್ ಹೇಳೋದೇನ್ ಗೊತ್ತಾ, ನೋಡಿ ಅವ್ರು ಯಾರು ಏನ್ ಬೇಕಾರ ಅನ್ಕೊಳ್ಳಿ, ನಾವು ಕೂಡ ಹಿರಿಯರಾಗಿ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕ್ರಿ. ಯಾಕೆಂದ್ರೆ ಹೇಳಿದ್ದೇ ಹೇಳ್ತಾ ಇರ್ತೀವಿ ನಾವುಗಳು, ಅವ್ರಿಗೆ ಇಷ್ಟ ಆಗಲ್ಲ ರೀ, ಮಕ್ಕಳಿಗೆ ಇಷ್ಟ ಆಗಲ್ಲ. ಮಕ್ಕಳಿಗೂ ಅಷ್ಟೇ, ಮೊಮ್ಮಕ್ಕಳಿಗೂ ಅಷ್ಟೇ. ಸೊಸೆಗಂತೂ ನೀವು 4 ಸರಿ ಹೇಳ್ಬಿಡಿ, ಸರಿ ಹೋಗಲ್ಲ. ಇವ್ರು ನಮಗ್ ಕಾಟ ಕೊಡ್ತಿದ್ದಾರೆ ಅನ್ನೋ ಮನೋಭಾವ. ನಮ್ ಕಾಲದಲ್ಲಿ ಆಗಿತ್ತು ಹೀಗಿತ್ತು ಅಂತ ಏನು ಹೇಳಂಗೆ ಇಲ್ಲ ನಾವು. ಏನು ಹೇಳಂಗಿಲ್ಲ. ಅದಕ್ಕೆ ನಾವ್ ಇಷ್ಟನ್ನ ಗಮನ ಇಟ್ಕೋಬೇಕು. ತಿನ್ಬೇಕು ತುಂಬಾ ಅನ್ಸಿದ್ರು ನಾವು ತಿನ್ನೋದನ್ನ ತಡೆ ಹಿಡ್ಕೋಬೇಕ್ರಿ. 2 ಹೊತ್ತಿನ ಊಟ, ಒಂದ್ ಕಾಫಿ, ತಿಂಡಿ ಆದ್ರೆ ನಮಗ್ ಸಾಕಲ್ವಾ, ನೆಮ್ಮದಿಯ ಜೀವನ ಮಾಡ್ಬೋದು. ಅವಾಗ ಅವ್ರಿಗೂ ಖುಷಿ, ಓ ಅಮ್ಮ ತಗೋ, ಅಪ್ಪ ತಗೋ ಅಂತ ತಂದ್ಕೊಡ್ತಾರೆ. ನಾವು ಅವ್ರಿಗೆ ಯಾವ ತರನು ಕಾಟ ಕೊಡೋದ್ ಬೇಡ. ಇದೇ ಕಾಟ, ನಾವೇನ್ ಬೇರೇನು ಕಾಟ ಕೊಡೋದ್ ಬೇಡ, ಹೇಳಿದ್ದನ್ನೇ ಹೇಳ್ತಿರೋದು ಬೇಡ, ಅವ್ರಿಗೆ ಅದು ಇದು ಕೇಳೋದು ಬೇಡ, ನನ್ ಕನ್ನಡ ಸರಿ ಮಾಡ್ಸಪ್ಪ ಅಂತ 1000 ಸರಿ ಕೇಳೋದು ಬೇಡ ಅಲ್ವಾ. ಇದನ್ನ ನಾವು ತಿಳ್ಕೊಳ್ಳೋಣ ರೀ, ವಯಸ್ಸಾದವರು ನಾವು. ನಮ್ಗೇನು ನೆಮ್ಮದಿಯ ಜೀವನ ಇದ್ರೆ ಸಾಕು. ದತ್ತಣ್ಣವ್ರು ಇದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ಔಷಧಿ ಖರ್ಚಿಗೆಲ್ಲ ನೋಡಿ, ಈ ಗುರುರಾಘವೇಂದ್ರ ಹೇಳಿದ್ರಲ್ಲ, ಏನಮ್ಮ ಹೇಳ್ಬಿಟ್ಟು ಬರೋಣವಾ? ಹೇಳೋಣ ಹೋಗಿ ಹೇಳೋಣ. ಈಗ ನಮ್ಗೆ ಗೊತ್ತಾಯ್ತಲ್ವಾ, ಈಗ ನಮ್ಗೇನ್ ಕಾರ್ಡು ಕೂಡ ತಂದ್ಕೊಟ್ಬಿಡ್ತಾರೆ ದತ್ತಣ್ಣವ್ರು. ಎಲ್ರೂ ಹೋಗೋಣ, ನಾವೆಲ್ಲ ಹೋದ್ರೆ ನಮ್ ಮಕ್ಳಿಗೂ ಬುದ್ಧಿ ಬರುತ್ತೆ, ನಮ್ ದುಡ್ಡು ನಮಗೆ ಕೊಡ್ತಾರೆ ಅಲ್ವಾ. ಇದಿಷ್ಟನ್ನ ನಾವೆಲ್ಲ ಪಾಲ್ಸೋಣ, ಆಯ್ತಾ? ಆಯ್ತು ತಾಯಿ, ದೇವ್ರು ಹೇಳ್ದಂಗೆ ಮಾತ್ ಹೇಳ್ತಾಯಿ, ನಿನ್ ಪುಣ್ಯ ಬರ್ಲಮ್ಮ. ಆಯ್ತಮ್ಮ, ಆಯ್ತು. ಹೌದು ರಂಗಣ್ಣ ಅವ್ರೆ, ಹುಷಾರು, ಹಂಗೆಲ್ಲ ಏನು ಇಲ್ಲ ಅನ್ಕೋಬೇಡ್ರಿ. ನೋಡಿ ದಟ್ಟನವ್ರು ಕೊಟ್ಟಿದ್ದಾರೆ, ದುಡ್ಡು ನಮಗೂ ಬರುತ್ತೆ, ಹೊಟ್ಟೆ ತುಂಬಾ ಹಿಟ್ಟು ತಿನ್ಬೋದು, ಆಯ್ತಾ? ಯಾವುದೇ ತರ ಸಮಸ್ಯೆ ಇಲ್ಲ. ದತ್ತಣ್ಣವ್ರೆ ನಿಮ್ಗೆ ನಮಸ್ಕಾರ. ನೋಡಿ ನಾನು ಇಷ್ಟು ಓದಿ ಏನ್ ಬಂತು, ಏನ್ ಪ್ರಯೋಜನ ಹೇಳಿ, ಇದು ನಂಗೆ ಗೊತ್ತಾಗದೆ ಹೋಯ್ತು. ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಸರ್. ನಿಮ್ಗೆ ನಾನು ಗುರುರಾಘವೇಂದ್ರದಲ್ಲಿ ಕಳ್ಕೊಂಡಿದ್ದೀನಿ ಸರ್, 30 ಲಕ್ಷ ಕಳ್ಕೊಂಡಿದ್ದೀನಿ.
ನಿಮ್ಗೆ ತುಂಬಾ ಧನ್ಯವಾದ. ನೋಡಿ, ಇದಕ್ಕೆ ನಾವು ಹೇಳೋದು ಸಂಧ್ಯಾಕಾಲ ಅಂತ. ಆ ಹಿರಿಯರಿಗೆ ಹೇಳ್ತಾರೆ ಸಂಧ್ಯಾಕಾಲದಲ್ಲಿದ್ದಾರೆ ಅಂತ. ಸಂಧ್ಯಾಕಾಲ ಜೀವನ ಸುಗಮನ ಅಂತ ಪ್ರಶ್ನೆ ಕೇಳಿದ್ವಿ ನಾವಾಗ್ಲೇ. ಸಂಧ್ಯಾಕಾಲ ಅನ್ನೋದು, ಸಂಧ್ಯಾಕಾಲದ ಜೀವನ ನಿಜವಾಗ್ಲೂ ಸುಗಮ ಅಂತ ಅನ್ನೋದು ಈ ವಿಷಯದಿಂದ ನಾವು ಹೇಳ್ಬೋದು ಅಲ್ವಾ? ದತ್ತಣ್ಣ ಸರ್, ಹೇಳಿ ನೀವು. ಹೌದು ಹೌದು ಹೌದಮ್ಮ. ಹೌದು ಕಾಂತಮ್ಮರೇ, ಹೌದು ಕಾಂತಮ್ಮರೇ, ಹೌದು. ರಂಗಣ್ಣವ್ರೇ, ಎಲ್ರಿಗೂ ಎಲ್ರು ತುಂಬಾನೇ ಸಹಕಾರ ಕೊಟ್ರಿ. ನಿಮ್ಗೆಲ್ರಿಗೂ ಧನ್ಯವಾದ. ದತ್ತಣ್ಣ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬಿಡೋಣ ಬನ್ನಿ, ಆಯ್ತಾ? ಎಲ್ಲರಿಗೂ ನಮಸ್ಕಾರ. ಓಕೆ, ನಿಮ್ ಕಡೆಯಿಂದ ನಾವೆಲ್ಲರೂ ಒಂದು ಚಪ್ಪಾಳೆಯನ್ನ ಬಯಸ್ಬೋದಾ?